ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನನ್ನ ಲಾಸ್ಟ್ ವೀಡಿಯೋದಲ್ಲಿ ಒಂದು ಕ್ವಶನ್ ಕೇಳಿದ್ದೆ ಪೇರೆಂಟ್ಸ್ಗೆ. ಮಕ್ಕಳು ನಮ್ಮ ಹತ್ರ ಮಾತು ಕೇಳಲ್ಲ ಅಂತ ಪೇರೆಂಟ್ಸ್ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅಂತ. ಸೊ ನಾನು ಸಜೆಷನ್ಸು ಕೇಳಿದ್ದೆ, ನನ್ನ ಪ್ಲೇಸಲ್ಲಿ ನೀವು ಇದ್ದಿದ್ರೆ ಏನಂತ ಆನ್ಸರ್ ಮಾಡ್ತಾ ಇದ್ರಿ ಅಂತ. ಆ್ಯಂಡ್ ಆಲ್ಸೋ ಅದೇ ನಿಮಗೂ ಹಾಗೆ ಅನಿಸ್ತಾ ಇದೆಯಾ ಅಂತ. ಬಟ್ ನನಗೆ ಯಾವ ರೀತಿಯೂ ಕಮೆಂಟ್ಸ್ ಏನೂ ಬಂದಿಲ್ಲ. ಅದು ವ್ಯೂಸ್ ಏನೋ ಚೆನ್ನಾಗಾಗಿದೆ, ಬಟ್ ಯಾರಿಗೂ ಆನ್ಸರ್ಸ್ ಮಾತ್ರ ಕೊಟ್ಟಿಲ್ಲ. ಸೊ ನಾನು ಹೇಳೋದೇನೆಂದರೆ, ನೀವಂತೂ ಆನ್ಸರ್ ಕೊಟ್ಟಿಲ್ಲ. ಸೊ ನಾನೇನು ಆನ್ಸರ್ ಕೊಟ್ಟಿದ್ದೀನಿ ಅಂತ ಹೇಳ್ತೀನಿ. ನಾನು 2 ಸಜೆಷನ್ಸ್ ಕೊಟ್ಟಿರೋದು ಪೇರೆಂಟ್ಸಿಗೆ. ಫಸ್ಟ್ ಸಜೆಷನ್ ಬಂದುಬಿಟ್ಟು, ಪೇರೆಂಟ್ಸ್ ನನ್ನ ಕಡೆಯಿಂದ ಎಲ್ಲರಿಗೂ ರಿಕ್ವೆಸ್ಟು ಏನಂದರೆ, ಮಕ್ಕಳ ಹತ್ರ ಅಟ್ಲೀಸ್ಟ್ ಹಾಫ್ ಆನ್ ಅವರ್ ನೀವು ಅವ್ರ ಹತ್ರ ಸ್ಪೆಂಡ್ ಮಾಡಬೇಕು, ಅವ್ರ ಹತ್ರ ಸಮಯ ಕಳೀಬೇಕು. ಅಂದರೆ ಮಾತ್ರ ಮಕ್ಕಳಿಗೆ ಸ್ವಲ್ಪ ಬಾಂಡ್ ಅನ್ನೋದಿರುತ್ತೆ. ಮಕ್ಕಳಿಗೋಸ್ಕರ ದುಡಿತಾ ಇದ್ದೀರಾ ಓಕೆ, ಬಟ್ ಮಕ್ಕಳಿಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿಲ್ಲ ಅಂದರೆ ನೀವು ದುಡಿದು ವೇಸ್ಟೇ. ಫಸ್ಟ್ ಒನ್. ಸೆಕೆಂಡ್ ಪಾಯಿಂಟ್ ಏನಂದರೆ, ಬಿ ಅ ಗುಡ್ ಲಿಸ್ನರ್. ಅಂದರೆ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನೇನಾಯಿತು ಇವತ್ತು, ಯಾವ ಟೀಚರ್ ಏನು ಹೇಳಿದರು, ನಿನ್ನ ಫ್ರೆಂಡ್ಸ್ ಏನು ಮಾಡಿದರು, ಯಾರ ಬರ್ಡೇ ಇತ್ತು, ಏನಾಯಿತು ಎಲ್ಲ ಕೇಳಬೇಕು. ಬಿ ಅ ಗುಡ್ ಲಿಸ್ನರ್. ಅ ಗುಡ್ ಲಿಸ್ನರ್ ಈಸ್ ಅ ಗುಡ್ ಪೇರೆಂಟ್ ಅಂತಾರೆ. ಸೊ ಫಸ್ಟ್ ಯಾವಾಗಲೂ ಚೆನ್ನಾಗಿ ಕೇಳಿಸ್ಕೋಬೇಕು. ಸೊ ಇವೆರಡು ಮಾಡಿ ಆಮೇಲೆ ಹೇಳಿ, ನನ್ನ ಮಕ್ಕಳು ನನ್ನ ಮಾತು ಕೇಳ್ತಾ ಇದ್ದಾರೋ ಇಲ್ಲೋ, ಅಥವಾ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇದ್ದಾರೋ ಇಲ್ಲೋ ಅಂತ. ಓಕೆನಾ ಫ್ರೆಂಡ್ಸ್? ಬೈ ಬೈ. ಥ್ಯಾಂಕ್ ಯು.